ಉತ್ಪನ್ನಗಳ ಗ್ರಾಹಕರಿಗೆ ಸಿಹಿ ಸುದ್ದಿ. ಮೊಸರು, ತುಪ್ಪ, ಬೆಣ್ಣೆ ದರ ಇಳಿಕೆ ಸಾಧ್ಯತೆ. ನಿರಂತರ ಬೆಲೆ ಏರಿಕೆ ನಡುವೆ ಕರ್ನಾಟಕ ಹೆಮ್ಮೆಯ ಸಂಸ್ಥೆ ಕೆಎಂಎಫ್ ತನ್ನ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡಲು ಮುಂದಾಗಿದೆ. ಮೊಸರು, ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿದಂತೆ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಯುವ ಸಾಧ್ಯತೆ ಇದೆ. ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರ ಹೊರೆ ಕಡಿಮೆ ಮಾಡಿದ್ದು, ಇದರ ನಡುವೆಯೇ ನಂದಿನಿ ಉತ್ಪನ್ನಗಳ ಬೆಲೆ ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ. ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡಾ 12ರಿಂದ 5ಕ್ಕೆ ಇಳಿಕೆ ಮಾಡಲಾಗಿದೆ. ಹೀಗಾಗಿ ಮೊಸರು, ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿದಂತೆ ನಂದಿನಿಯ ವಿವಿಧ ಉತ್ಪನ್ನ ಸಾಧ್ಯತೆ ಇದೆ. ಎಲ್ಲಾ ರೇಟ್ಸ್ ಇವಾಗ ಜಾಸ್ತಿ ಆಗಿದೆ. ಕೇಳಿದ್ವಾಗ್ಲಿ ಫಸ್ಟ್ ಟೈಮ್ ಯಾವ್ದೋ ಒಂದು ರೇಟ್ ಕಮ್ಮಿ ಆಗ್ತಿದೆ. ಬಡವರಿಗೆಲ್ಲ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ರೇಟ್ ಜಾಸ್ತಿ ಆಗಿ ಯೂಸೇಜ್ ಕಡಿಮೆ ಆಗೋಗ್ತಾ ಇತ್ತು. ಯಾವ್ದೋ ಒಂದು ಕಮ್ಮಿ ಆಗ್ತಿದೆ ಅಂದ್ರೆ ಸಂತೋಷನೇ. ಇವಾಗ ಅಟ್ಲೀಸ್ಟ್ ಮಕ್ಕಳಿಗೆ ಅವ್ರಿಗೆಲ್ಲಾನು ಹಾಲು, ಮೊಸರು ಎಲ್ಲ ಬೆಣ್ಣೆ ಸಿಗುತ್ತೆ ಅಂದ್ರೆ ಖುಷಿನೇ. ಅದು ಇನ್ನು ಸಂತೋಷಕರ ವಿಷಯ. ಇದು ಇನ್ನು ಬೇರೆ ಬೇರೆ ತರ ದವಸ ಧಾನ್ಯಗಳ ಮೇಲೆ, ಪೆಟ್ರೋಲು, ಗ್ಯಾಸು, ಮತ್ತೊಂದು ಜನಗಳಿಗೆ ಉಪಯೋಗ, ದಿನನಿತ್ಯ ಉಪಯೋಗ ಅಂತ ಪದಾರ್ಥಗಳ ಮೇಲೆ ಇನ್ನೂ ಕಡಿಮೆ ಮಾಡಿದ್ರೆ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ. ನಾವು ಓಟ್ ಗೀಟ್ ಎಲ್ಲ ಚೆನ್ನಾಗಿ ಅವ್ರಿಗೆ ಹಾಕ್ಬಹುದು. ಕುಟುಂಬದವರಿಗೆ ಇಂಥವ್ರಿಗೆ ಓಟ್ ಹಾಕಿ ಇಂಥ ಗೌರ್ಮೆಂಟ್ ಅಲ್ಲಿ ಈ ತರ ಎಲ್ಲ ಆಗ್ತಾ ಇದೆ, ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಒಂದು ಎಚ್ಚೆತ್ತುಕೊಂಡು ಮುಂದುವರಿಬಹುದು. ಆಹಾರ ಉತ್ಪನ್ನಗಳ ಮೇಲೆ ತೆರಿಗೆ ಏರಿಕೆ ಮಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೇಂದ್ರ ಸರ್ಕಾರ ಇದೀಗ ಶೇಕಡಾ 12ರಿಂದ 5ಕ್ಕೆ ಇಳಿಸಿದೆ. ಹೀಗಾಗಿ ಸರ್ಕಾರದ ಸೂಚನೆಯಂತೆ ಕೆಎಂಎಫ್ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಮಾಡುವ ಬಗ್ಗೆ ಚರ್ಚೆ ನಡೆದಿದೆ. ಇದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿಗೆ ಹೊರೆ ಕಡಿಮೆಯಾಗಲಿದೆ. ಕೇಂದ್ರ ಸರ್ಕಾರ ಅದನ್ನ ಜಿಎಸ್ಟಿನ ತೆಗೆದಾಕಿರೋದು ಯಾವ್ದ್ರ ಮೇಲೆ, ಕೆಲವೊಂದು ಇದ್ರ ಮೇಲೆ. ಅದನ್ನ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನಾವು ತೆಗೆದಾಕಿದೀವಿ ಅಂತ ಹೇಳ್ಕೋಬಾರ್ದು. ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ಬೇಕು, ಯಾರೇ ಹೇಳೋದು. ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆಗೊಳಿಸುತ್ತಿದ್ದಂತೆ ಇತ್ತ ನಂದಿನಿ ಉತ್ಪನ್ನಗಳ ಮೇಲಿನ ದರ ಕಡಿಮೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸದ್ಯದಲ್ಲೇ ಪರಿಷ್ಕೃತ ದರ ಜಾರಿ ಮಾಡಿ ಆದೇಶ ಹೊರಡಿಸಲು ಕೆಎಂಎಫ್ ಮುಂದಾಗಿದೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಜನರಿಗೆ ಇದೀಗ ಕೇಂದ್ರ ಸರ್ಕಾರ ಜಿಎಸ್ಟಿ ದರವನ್ನ ಇಳಿಕೆ ಮಾಡಿದೆ. ಸೊ ಜಿಎಸ್ಟಿ ದರ ಇಳಿಕೆಯಿಂದ ಒಂದಿಷ್ಟು ಮೊಸರು